ಅಲ್ಲೇ ಡೌಟ್ ಅಂತ ನೀನೇ ಹೇಳ ಈಗ ಆನಿನ ತೋಳೋದು ದೊಡ್ಡದಲ್ಲ ಆನಿನ ಸಾಕ್ಬೇಕಲ್ಲ ಅದು ದೊಡ್ಡದು. ಏಯ್ ನೀ ಏನು ಅಳಬುರ್ಕೆ ಆಗಿಲ್ಲ ಈಗ ಬರ್ಬರ್ತಾ ಕಡೆ ಹೋಗ್ತೀನಂತಾನವ. Hey guys, welcome back to Mr. and Mrs. YouTube channel. ತೆಲಿಗಿರ ಅಂತ ಒಂದೇ ಕಚ್ಚಿಗೆ ತೆಲಿ ರೌಂಡ್ ಏನು ನಾ ಮಾಡೀನಿ ನೀ ಎಲ್ಲ ಹೋಗಲ್ಲ ಜಾಕ ಮಾಡ್ಕೊ ಹೋಗಿ ನೀರು ಬಿಸಿ ಮಾಡಕ್ಕಿಟ್ಟಿ ನಾವು. ಇದು ನೆಲ್ಲಿಕಾಯಿ ಜ್ಯೂಸ್ ನೋಡ್ರಿ. ಒಂದು ನೆಲ್ಲಿಕಾಯಿ ಜ್ಯೂಸ್ ಒಂದು ಸ್ವಲ್ಪ ಉಪ್ಪು ಹಾಕಿನಿ ಹೆಂಗಿರುತ್ತೆ ಟ್ರೈ ಮಾಡಬೇಕು. ನೆಲ್ಲಿಕಾಯಿ ಜ್ಯೂಸ್ ಕುಡಿದ್ರೆ ಒಂದು ಒಂದು ಆರೆಂಜ್ ಅಲ್ಲ 4 ಆರೆಂಜ್ ತಿಂದಷ್ಟು ವಿಟಮಿನ್ ಸಿಗುತ್ತಂತೆ. ಆದ್ರೆ ಕುಡಿದು ಅಷ್ಟೇ ಕಷ್ಟ ಐತೆ. ಭಾಳ ಬಿಡು ಎಷ್ಟು ಇದು ಮಾಡ್ತೀವಿ ಭಾಳ ಮಾಡೀನಿ ತಾಸರು ಭಾಳ ತೊಗೋತಾಳೆ ನೋಡ. ಆಮೇಲೆ ನನಗೆ ಒಳಪಡ್ತಾಳೆ ಕುಡಿಯೋಕ್ಕಾಗಲ್ಲ ಅಂತ. ಎಸ್ ನಾನು ಟೇಸ್ಟ್ ಮಾಡಾಕ್ತೀನಿ. ಮಜಾನು ಬರ್ತೈತಿ ಒಂಥರ ಬ್ಯಾಡು ಅನ್ಸುತ್ತೆ. ಚಲೋ ಐತಿ. ಹಿಂಗೆ ಹುಳಿ ಇಂಥವಿದ್ರೆ ಭಾಳ ಗಟ್ಟ ಕುಡಿತಾ. ಈಗ ಕುಡಿದು ಜಳಕ ಮಾಡಕ್ಕೆ ಹೋಗ್ಯಾನ ಹೊಟ್ಟಿಗೆ ಹತ್ತೇನ ಬರ್ರಿ ಚರ್ಸ್. ಇದೇ ನೆಲ್ಲಿಕಾಯಿ ಎಷ್ಟು ಈ ಸೈಜ್ ನೆಲ್ಲಿಕಾಯಿ ಇತ್ತು. ಇದರಿಂದ 2 ಗ್ಲಾಸ್ ಮಾಡಿದ್ದೆ. 2 ಗ್ಲಾಸು ಎಷ್ಟು ಸ್ಟ್ರಾಂಗ್ ಆಗಿತ್ತಲ್ಲ. ಒಂದರಲ್ಲೇ 2 ಗ್ಲಾಸ್ ಮಾಡಿದ್ದೆ ಫುಲ್ ಸ್ಟ್ರಾಂಗು. ಒಂದರಲ್ಲೇ ಒಂದು ಮಾಡಿಬಿಟ್ರೆ ಕುಡಿಯೋಕೆ ಅನಿಸ್ತದೆ. ಚಿಟ್ಟು ಹಿಡಿತೈತೆ ತೆರಿಗೆ ಉಮ್ಮು ಅನ್ನುತ್ತೆ. ಅಲ್ಲೆಲ್ಲ ಹುಳಿ ಅದು ನನಗೆ ಗೊತ್ತಾ ಇಲ್ಲ ನೋಡಿ ಇವೆಲ್ಲ. ಹೊರಗೆ ಹೊಂಟಿದ್ದಕ್ಕೆ ಬೈಕ್ನ ಹೋಗಕ್ಕಾಗಿಲ್ಲ ಇವತ್ತು. ಕಾರ್ ತೊಗೊಳ್ತೀನಿ. ಕಾರ್ ಕವರ್ ತೆಗಿಯಾಗುತ್ತೀನಿ ಬರೋದ್ರೊಳಗೆ. ಚಾವಿ ಫಸ್ಟ್ ಕಾರ್ ಕವರ್ ತೆಗೆದು ಆಮೇಲೆ ಚಾವಿ ತೊಗೊಂಬರ್ತೀನಿ. ತರ್ಡ್ ಫ್ಲೋರ್ ನಮ್ಗೆ ಹತ್ತಕ್ಕೆ ಅಂಜಿಕೆ. ಅದಕ್ಕೆ ಹತ್ತರಿಂದ ಒಗ್ಯಾಕು ಬರಲ್ಲ ಚಾವಿ. ಒಂದು ಸಲ ತೊಳಸಿದ್ದು ಎಲ್ಲ ಬೆಂಗಳೂರಾಗ ಎಲ್ಲ ಗಾಡಿ ಹಿಂಗೆ ಆಗ್ಬಿಟ್ಟು ಸೇಮ್ ಹೊಲಸು. ಇದನ್ನ ಸ್ವಚ್ಛ. ನಮ್ಮ ಮನೆ ಮುಂದೆ ಒಂದು ಕಾರ್ ನಿಂತೈತೆ ನೋಡೋಕ್ಕಾಗಲ್ಲ ಅದನ್ನು. ನಾನು ಹೋಗ್ತಾ ಇರೋದು ಯಲಹಂಕ ಹೊಂಟಿದ್ದಲ್ಲ. ಅದಕ್ಕೆ ಬೈಕ್ ಮೇಲೆ ಇವತ್ತು ಬೇಡ, ಇವತ್ತು ಕಾರ್ ತೊಗೊಂಡು ಹೋಗುವಂತ ಅನ್ಕೊಂಡೆ. ಹೆಂಗಿರುತ್ತೆ ಅಂತೇಳಿ ಜಾಸ್ತಿ ಓಡಿಸಲ್ಲ ನಾನು ಕಾರು, ಕಮ್ಮಿ. ಆದರೆ ಇದು ಆಟೋಮೆಟಿಕ್ ಆಗುತ್ತಲ್ಲ. ನಾನು ಜಾಸ್ತಿ ಓಡಿಸಿದ್ದು ಮ್ಯಾನ್ಯುವಲ್. ಇದು ಆಟೋಮೆಟಿಕ್ ಕನ್ಫ್ಯೂಸ್ ಆಗ್ಬಿಡ್ತೈತೆ ಅಂತೇಳಿ ಗಾಡಿ ಮುಟ್ಟಕ್ಕೆ ಹೋಗಲ್ಲ ನಾನು. ಯಾಕಂದ್ರೆ ಎಷ್ಟೋ ಜನ ಮ್ಯಾನ್ಯುವಲ್ ಓಡಿಸಿದ್ರು ಆಟೋಮೆಟಿಕ್ ಓಡಿಸಾಗ ಕ್ಲಚ್ ಅಂತ ತಿಳ್ಕೊಂಡು ಕೇಸಿ ಬ್ರೇಕ್ ಸಡನ್ನಾಗಿ ಒತ್ತಿ ಬಿಡ್ತಾರೆ ಗೇರ್ ಚೇಂಜ್ ಮಾಡಾಗ. ಸೊ ಇದಕ್ಕೆ ಗೇರ್ ಇಲ್ಲ, ಇದು ಆಟೋಮೆಟಿಕ್. ಇದು ಅದ್ರ ಸಂಬಂಧ ಅಂತೇಳಿ ನಾನು ಗಾಡಿ ಓಡ್ಸಕ್ಕೆ ಸ್ವಲ್ಪ ಇಸ್ಕೊತಿದ್ದಿಲ್ಲ ಆ್ಯಂಡ್ ಓಡಿಸ್ತಿದ್ದೆ. ಇದೇ ಕಾರಣ. ಮತ್ತೆ ದೀಪ ಏನೋ ಬೇಸಿ ನಿಮ್ಗೆ ಗೊತ್ತಿದ್ದಂಗೆ ಎಲ್ಲ ಮುಗಿದ ಮೇಲೆ ಟ್ರಾವೆಲ್ ಮುಗಿದ ಮೇಲೆ ಇಳಿಗೆ ಹೊಳ್ಳಿ ನಾರ್ಮಲ್ ಆಗ್ಬಿಡ್ತಾಳೆ. ಬಟ್ ಸುನಿತಾ ಇಲ್ಲ. ಸುನಿತಾ ಹಂಗಾಗಲ್ಲ. ಒಂದ್ಸಲ ಅದು ಗುಂಗ್ನಾಗಿದ್ಲ ಅವ್ರು ಫುಲ್ ಡೇ ಅದ್ರಾಗ ಹಳ್ಳಿ ಹೋಗಂಗಿಲ್ಲ ಅದು. ಈಗ ನಾವು ಒಂದ್ಸಲ ಟಕ್ಕನ ಒಂದ್ಸಲ ಕ್ಲಚ್ ಅಂತ ತಿಳ್ಕೊಂಡು ಒಂದು ಬ್ರೇಕ್ ಕೊಡ್ತೀನಿ ಅಲ್ಲಿ ಇರ್ತೀರಿ ಅಂದ್ರೆ ಅಲ್ಲಿ ಗಾಡಿ ತಗೊಳ್ಳುವಾಗ ಅವಾಗ ತಿಳ್ಕೊಂಡಿನಿ ಒಂದೇ ಕಾಲ ಆಪ್ರೇಟ್ ಮಾಡ್ಬೇಕಂತೇಳಿ. ಇರ್ತೀರಿ ಅಣ್ಣ ನೀವು ಒಂದು ಕಾರ್ ತಗೋರಿ ಅಂತೇಳಿ. ಇದ್ದಿದ್ದ ಕಾರಣ ಹೊಡ್ಯಾಕಾಗೋದು ಮನ್ಯಾಗ. ಅಲ್ಲೇ ದಿನದ 24 ತಾಸು ಏನು ಅದು ಆಲ್ಮೋಸ್ಟ್ ಭಾಳ ಹೊರಗೆ ಹೋಗಲ್ಲ, ಎಲ್ಲರಿಗೂ ಹೋಗೋಷ್ಟು. ಇನ್ನೊಂದು ಕಾರ್ ತೊಗೊಂಡು ಕೇಸ್ ಅದ್ರಲ್ಲಿ ಮತ್ತೆ ಮನೆ ಮುಂದೆ ಹಚ್ಬೇಕು. ನೆಸೆಸಿಟಿ ಇರಬೇಕು, ಅವಶ್ಯಕತೆ ಇರಬೇಕು. ಇನ್ನೊಂದು ಕಾರ್ ತೊಗೋಬೇಕು, ನಾವು ಭಾಳ ಟ್ರಾವೆಲ್ ಮಾಡ್ತೀವಿ ಓಡಾಡ್ತೀವಿ ಅಂತಂದ್ರೆ ತೊಗೋಬೋದು. ಅದ್ರಾಗ ಇಲ್ಲಿ ಬೆಂಗಳೂರಾಗಿದ್ದಾಗಂತೂ ನಾ ಕಾರ್ ತೊಗೊಳಕ್ಕೆ ಹೋಗಲ್ಲ. ಇಲ್ಲಿ ತಲೆ ಚಿಟ್ಟು ಹಿಡ್ದು ಹೋಗ್ಬಿಡ್ತೈತಿ. ಇನ್ನು ಬೈಕ್ ಒಳಗೆ ಒಂದು 10 ನಿಮಿಷ ಹೋಗೋದೈತೆ ಅಂದ್ರೆ ಪಟ್ನ ಹೋಗ್ಬಿಡ್ಬೋದು. ಅದು ಕಾರ್ ಒಳಗೆ 20 ನಿಮಿಷ ಆಗ್ಬಿಡ್ತೈತೆ ಅದು. ಇನ್ನೊಂದು ಹೆಚ್ಚು ಜಾಸ್ತಿ ಎಲ್ಲರ ಮನ್ಯಾಗ ಪ್ರೆಷರ್ ಇರ್ತೈತಿ. ಹೆಣ್ಮಕ್ಳು ಕಾರ್ ತಗೋ ಅಂತ ಅಂತಿರ್ತಾರೆ. ನಮ್ಮ ಕಡೆ ಅದು ಇಲ್ಲ. ನಾವೇ ಏನೋ ತಗೋತೀನಿ ಅನ್ಬೇಕು ಹೊರತಾಗಿ ಅವರೇ ಬ್ಯಾಡ ಅಂತಿರ್ತಾರೆ. ಸುಮ್ಮನೆ ಈಗ ಕಾರ್ ತೊಗೊಳೋದು ದೊಡ್ಡದಲ್ಲ, ಆನಿನ ತೊಗೊಳೋದು ದೊಡ್ಡದಲ್ಲ, ಆನಿನ ಸಾಕ್ಬೇಕಲ್ಲ ಅದು ದೊಡ್ಡದು. ಯಾಕಂದ್ರೆ ಕಾರ್ ತೊಗೊಳೋಕ್ಕಿಂತ ಅದನ್ನ ಮೇಂಟೈನ್ ಮಾಡೋದಿರ್ತೈತಲ್ಲ, ಅದು ಗಾಡಿ ಇದ್ದವ್ರಿಗೆ ಗೊತ್ತು. ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದೇ ಸ್ವಲ್ಪ ಮೇಂಟೈನ್ ಮಾಡೋದಿರಲಿಲ್ಲ ಏನಿಲ್ಲ ಅಂದ್ರೆ ನಡೀತೈತಿ. ಸರ್ವಿಸಿಗೆ ಬಿಟ್ರೆ 5-6 ಸಾವಿರ ರೂಪಾಯಿ ಹೋಗ್ಕವ ಈಗ ಕಾಲೇ. ಬೈಕ್ ಇಲ್ಲ,
ನಮ್ಮ ಬೈಕ್ ಹೆಂಗೆ ಬೇಕಾದಂಗೆ ಎಲ್ಲರೂ ಕೂತ ಕಡೆ ಹೆಂಗೆ ಬೇಕಾದಂಗೆ ಹೊಡೆದಾಡ್ರಿ ನಡಿತೈತಿ. ಬಟ್ ಇದು ಸ್ವಲ್ಪ ಕಾರ್ ಅಂತೀವಲ್ಲ, ಸ್ವಲ್ಪ ಅದು ಹೆಂಗೆ ನಮಗೆ ಫೀಲ್ ಕೊಡ್ತೈತಿ ಅಷ್ಟು ಖರ್ಚು ಮಾಡಿಸುತ್ತದ. ಇತ್ತಿತ್ಲಾಗ ಬರೀ ದಿನ ಹತ್ತಿರ ಬಂದಂಗೆ ನಿದ್ದೆ ಭಾಳ ಮಾಡತ್ತಾಳ ಮೇಡಮ್. ನೀವು ಹೋದ್ನಿ ಅಂದ್ರೆ ಮನೆಗೆ ಡೈರೆಕ್ಟಾಗಿ ನಿದ್ದೆನೇ ಮಾಡ್ತಿರ್ತಾಳೆ ಆಲ್ಮೋಸ್ಟ್. ಓಕೆ, ಎಬ್ಬಿಸ್ಬೇಕು. ಅಲ್ಲಿ ನಿದ್ದೆ ಮಾಡಬೇಡ ಅಂತ ಹೇಳೀನಿ. ಒಬ್ಬೊಬ್ರು ಅಂತಾರೆ ರೆಸ್ಟ್ ಮಾಡ್ಬೇಕಂತೇಳಿ, ಬಟ್ ಜಾಸ್ತಿ ರೆಸ್ಟ್ ಮಾಡಬಾರ್ದು. ಪ್ರೀತಿನಿಂದ ಸ್ಮರಣೆಯಲಿ ಈಕಿ ಮಕ್ಕೊಂಡಾಳ, ನನಗೆ ಗೊತ್ತೈತಿ. ಡೋರ್ ಲಾಕ್ ಹಿಂಗೆ ಆಗೈತಿ ಅಂದ್ರೆ ನಿಂಗೆ ಸುಂಟ ಮಕ್ಕೊಂಡಿದ್ದಿಲ್ಲ? ಕರೆ ಮಕ್ಕೊಂಡಿದ್ದಿಲ್ಲ? ಜಾಸ್ತಿ ನಿದ್ದೆ ಹೊಡೆದಾಳ. ಊಟಕ್ಕೇನು ಮಾಡಿ? ವಾ, ರೊಟ್ಟಿ ಪಲ್ಯ. ಯಾವ ಪಲ್ಯ? ಬೆಂಡೆಕಾಯಿ. ನಮ್ಮ ಸಲುವಾಗಿ ಬೆಂಡೆಕಾಯಿ ಪಲ್ಯ ಮತ್ತು ಇದು ಪಾಲಕ್ ಹಾಕಿರೋದು ಸಾರು. ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ಪಾಲಕ್ ಜಾಸ್ತಿ ತಿನ್ನಿರಿ ಅಂತೇಳಿ, ನನಗಲ್ಲ ಅವರಿಗೆ. ಬ್ಲಡ್ ಕಮ್ಮಿ ಐತಲ್ಲ, ಐರನ್ ಕಂಟೆಂಟ್ ಕಮ್ಮಿ ಐತಿ, ಪಾಲಕ್ ತಿಂದರೆ ಜಾಸ್ತಿ ಆಗುತ್ತೆ ಅಂದ್ರೆ. ಹೊರಗಷ್ಟು ಚಳಿತಿರ್ ಗೊತ್ತಿಲ್ಲ, ಮನೆ ಒಳಗೆ ಬಂದ್ರೆ ಮನೆ ಫ್ರಿಜ್ ಆಗೈತಿ, ಹೊರಗೆ ನಾರ್ಮಲ್ ಸ್ವಲ್ಪ ಟೆಂಪ್ರೇಚರ್ ಅಷ್ಟೇ. ಗುಡ್ ಮಾರ್ನಿಂಗ್. ನಿನ್ನೆ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಕನ್ಫ್ಯೂಸ್ ಮಾಡಿಬಿಟ್ಟಾರೆ ಮಕರ ಸಂಕ್ರಾಂತಿ ಯಾವಾಗೈತೆ ಅಂತೇಳಿ ನಮ್ಗೆ ಗೊತ್ತಾಗೋದು. ಒಬ್ಬೊಬ್ಬರು ನಾಳೆ ಅಂತಾರೆ, ಒಬ್ಬೊಬ್ಬರು ಇವತ್ತು ಅಂತಾರೆ. ಈ ಗುಡಿಗೆ ಬಂದಿದ್ದೀವಿ ನಾವು, ಗಣಪತಿ ಗುಡಿಗೆ. ಮಳೆ ಬರಾಕತ್ಬಿಟ್ಟೈತಿ. ಒಂದು ಮಳೆ ಭಾರಿ ಸೇರ್ಕೊಂಡೈತಿ. 4 ದಿನ ಆಯ್ತು, ಒಟ್ಟು ಇವನೇ ಇಲ್ಲ, ಬಿಸಿಲೇ ಇಲ್ಲ, ಬರೀ ಥಂಡಿನೇ. ಏನು ನೀನು ಬಸ್ ಸ್ಟಾಪ್ ಅಲ್ಲಿ ಕೂತಿಯಲ್ಲ, ಬಸ್ ಸ್ಟಾಪ್ ಅನ್ಸುತ್ತೆ ಹಿಂಗೆ ನೋಡಿದ್ರೆ. ಈಗ ಪ್ರೇಮದೀಪ ಆಗ ಸಿಕ್ತು, ವಾಪಸ್ ಫೋನ್ ಹಚ್ಚಾತಾರ ಜಲ್ದಿ ಬರ್ರಿ ಅಂತಂದು. ಅದಕ್ಕೆ ಏನೋ ಸರ್ಪ್ರೈಸ್ ಕೊಡತ್ತಾರ ಅಂತ ಅನ್ಕೊಂಡೇವಿ. ಇಲ್ಲಿ ನೋಡಿ, ಇಲ್ಲಿಗೆ ಹೆಂಗೆ ಹೋಗೋದಕ್ಕೆ ತಡಿನಾ. ಮೇ ಬಿ ಏನೋ ಸರ್ಪ್ರೈಸ್ ಇದ್ದಿರ್ಬೋದು ಅನ್ಕೊಂಡೇವಿ. ಇಲ್ಲ, ಒಳ್ಳೆ ಮಳೆ ಅಂತ 5-6 ಸಲ ಫೋನ್ ಹಚ್ಚ. ಅದಕ್ಕೆ ನೋಡಿ ಏನಿಂತ ಇದು ಮಾಡ್ತಾರ ಸಂಕ್ರಾಂತಿದು ಆರೋಗ್ಯ ಇದು ಮಾಡ್ತಂದ್ರಲ್ಲ. ಹಾಂ, ಅದು ಹೆಂಗಂತ ನಮಗೂ ಗೊತ್ತಿಲ್ಲ. ನೋಡೋದು ಮಾಡ್ತೀವಿ. ಅವ್ರಿಗೆ ನೀವು ಎಷ್ಟು ಬಿಟ್ಟಿಟ್ಟು ಅಂತ ಕೇಳ. ಯಾರೇನೇನಲ್ಲ 2 ಆಳ ಇದು ಯಾರು ಕೇಳೆ. ನಾ ಫೋನ್ ಹಚ್ಕೊಂಬಲ್ಲಿ 2 ಆಳ ನನ್ಗೆ ಗೊತ್ತೈತೆ. ಅದು ಅವ್ರದ್ದಲ್ಲ. ಅಲ್ಲ ವಾದ ನನಗೆ ನೋಡಿ. ಇವ್ನು ಸಮಾನ ಬಂದಿ, ನಾನು ಸ್ಲೋ ಬಂದಿಲ್ಲ. ಏನು ಐತಿ ಹಾಗೆ ಕಾಣತಿ. ಯಾಕಡ್ರೆ ಹೇಳು. ದೀಪ ಹಿಂಗೆ ಯಾಕೆ ಮಾಡ್ಯಾಳ? ಸೊಪ್ಪು ಮಾಡ್ಯಾಳ ಮಾಡಿ, ಸೊಪ್ಪು ಮಾಡ್ಯಾಳ ಯಾಕೆ? ನಾ ಅನ್ಕೊಂಡು ಬಂದಿದ್ದೆ. ಪ್ರಾಮಿಸ್ ಹೇಳಿಲ್ಲಪ್ಪ. ಅಲ್ಲೇ ಡೌಟ್ ಅದ. ಸರ್ಪ್ರೈಸ್ ಏನೋ ಸರ್ಪ್ರೈಸ್ ಕೊಡೋಗ್ತಾರ ಲಾಗ್ ಒಳಗೆ ಹೇಳೋಣ. ಇಲ್ಲ ಹೇಮ ಬಂದ ಅಂತ ಪಕ್ಕ ಅನ್ಕೊಂಡಿದ್ದೆ. ಕನ್ನಡ ಎಷ್ಟು ನಮಗೆ ಇವ್ರು ಆಟ ಆಡ್ಸಿದ್ರಂದ್ರೆ ಅಲ್ಲಿಂದ ಬರ್ಬೇಕಂದ್ರೆ ನಮಗೆ ಇಲ್ಲಿ ಬಂದ್ಮೇಲೆ ಶಾಕ್ ಆಯ್ತು. ನನಗೆ ಬೆಡ್ರೂಮ್ ಒಳಗೆ ಕುಂದ್ರಸ್ಯಾರ ನಮ್ಮ ತಂಗಿನ. ಬೆಡ್ರೂಮ್ ಒಳಗೆ ಕೂಡಿಸಿ ಸ್ಟ್ಯಾಂಡ್ ತೊಗೊಂಬಂತೇಳಿ ಕಳ್ಸ್ಯಾರ. ಸ್ಟ್ಯಾಂಡ್ ತರಕ್ಕೆ ಹೋಗಿನಿ, ಗಾಬರಿ. ಸುನಿತಾ ನೀರು ಕುಡಿದ ಕೇಸಿ, ಏಯ್ ನೀ ಏನು ಅಳಬುರ್ಕೆ ಆಗಿಲ್ಲ ಈಗ ಬರ್ಬರ್ತಾ? ಬರೀ ಅವ್ರ ಅವ್ನ ಕಡೆ ಹೋಗ್ತೀನಿ ಅಂತನವ ಅಳಬುರ್ಕೆ ಒಯ್ದು ಹೋಗು. ನಾನು ಬಂದ್ಗಳು ದೀಪಕ್ಕೆ ಮಾರಿ ಸಪ್ಪಾಗಿ ಮಾಡ್ಯಾಳ, ಹಿಂಗೆ ಯಾಕೆ ಮಾಡ್ಯಾಳ ಅಂತ ನಾ ಅನ್ಕೊಂಡು ಎದಕ್ಕೆ ಬರ್ಬಾರ್ದಾಗಿತ್ತೇನಪ್ಪ ಅಂದೆ ನಮ್ಮ ಮನೆಗೆ. ಆಮೇಲೆ ನೀವು ಹಿಂಗೆ ಸ್ಕೆಚ್ ಹಾಕಿರಂತ ಅವನಿಗೆ ಗೊತ್ತಿತ್ತು. ಮಾರವನು ಫುಲ್ ಹ್ಯಾಪಿ. ಅವ್ರ ಅತ್ತಿ ಬಂದಾಳ ಅಂತೇಳಿ ಅತ್ತಿ ಜೋಡಿ ಫುಲ್ ಓತ್ಲ ಹೊಡ್ಯಾವತ್ತಾನ. ಅತ್ತಿ ತಗೋತಾಳ,
ತಿನ್ನಿಸ್ತಾಳ ಉಣಿಸ್ತಾಳ ಅಂತೇಳಿ ತಳಗ್ ಕಾಣುತ್ತಾನ ಹಾಂ ಆರೋ ಫುಲ್ ಹ್ಯಾಪಿ ಅದಾನ ಇವತ್ತು ಅವ್ರ ಹತ್ತಿ ಬಂದಿದ್ದಕ್ಕೆ ಫಸ್ಟ್ ಟೈಮ್ ನೋಡೋತಾನು ನೀವು ಹುಟ್ಟದಾಲಿಂದ ಇವ್ರ ಹತ್ತಿ ನೋಡಿದ್ದಿಲ್ಲ ಇವತ್ತು ನೋಡ್ಯಾನ ಮಗನು ಹೌದಿಲ್ಲ ಬರೋಬ್ಬರಿ ಹೇಳ ಹೌದಿಲ್ಲ ಆರು ಕರೆ ಆಗ್ತಾಳ ನೋಡ ಆರು ಆರು ಮತ್ತೆ ನಾ ಹಂಗ ಪ್ರಪೋಸ್ ಮಾಡಿದ್ನಿ ನೀವು ಯಾವಾಗ ಕೊಟ್ಟು ಮಾಡಿ ಯಪ್ಪ ನನಗೆ ಇನ್ನಕ್ಕಾದ್ರೂ ರೋಸ್ ಕೊಟ್ಟು ಮಾಡಿಲ್ಲ. ಹಾ ರೋಸ್ ಕೊಟ್ಟಿಲ್ಲ ನಿನಗೆ ಇನ್ನೂರಿಗೆ ಒಂದು ನಾ ಆ ರೋಸ್ ಫೋಟೋ ಕಳಿಸಿದ್ದೆ ಗೊತ್ತು ಪ್ರಪೋಸ್ ಮಾಡಿದ್ನಿ ನಾ ವಾಟ್ಸಪ್ ಒಳಗೆ ಫೋಟೋ ಕಳಿಸಿರ್ ಕೊಟ್ಟಂಗನ ಮತ್ತು ರೋಸ್ ರೋಸ್ ಕರೆ ಕರೆ ಚಲೋ ಇರಲ್ಲ. ಏನು ಚಲೋ ಇರಲ್ಲ ಹೋಗಿ ಉಣ್ಣೋಗ ಜಾ ಚಲ್ ಚಲ್ ನಮ್ಮ ತಂಗಿ ಜೋಡಿ ಹಿಂದಿ ಮಾತಾಡಿ ಇಕ್ಕಿನ ಜೋಡಿ ಹಿಂದಿ ಮಾತಾಡೋದಾಗಿತ್ತು ಮಾತಾಡಿ ಎಲ್ಲಿ ಮಾತಾಡಿರ್ಬೇಕು 1 ನಿಮಿಷ ಮಾತಾಡಿಲ್ಲ ಮಾತಾಡ ಅಷ್ಟೇ ತಡಿ ನಮ್ಮ ತಂಗಿ ಒಂದು ಮಾತು ಭಾಷಾನೆ ಹೇಳ್ತಾ ಕೇಳ್ತೀನಿ ಏವಾ ಅದು ಸಾರಿಗೆ ಹಾಕ್ತಾರಲ್ಲ ಏನದು ಸಾರಿಗೆ ಹಾಕ್ತಾರಲ್ಲ ಹಿಂಗೆ ಗುಂಡಕ್ಕಿರ್ತೈತಿ ಅದ್ರ ಮೇಲೆ ಚಜ್ಜಿದ್ರ ಪಳಕ ಆಗುತ್ತಾ ಹಾಂ ಹಾಂ ಬಲೋಲಿ ಬಲೋಲಿ ಇವ ನೋಡಿ ಈಗ ಏಯ್ ಅವ್ರ ಹತ್ತಿ ಇಲ್ಲೇ ಮುಂದೆ ಡ್ರೆಸ್ ಚೇಂಜ್ ಮಾಡ್ತಾವ ನೋಡಿ ಹಾಂ ಹತ್ತಿ ಇಲ್ಲ ನೋಡೆ ಹತ್ತಿ ನೋಡಾಗುತ್ತಾವ ನೋಡಿ ಡ್ರೆಸ್ ಚೇಂಜ್ ಮಾಡೋದು ಹಾಂ ದೋಸೆ 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 ಮಾಡ್ರಿ ನೀವು ಮನ್ಯಾಗ ಎಷ್ಟು ತಿಂತೀರಿ ತತ್ತಿ ಹೊಡೆದು ಹಾಕೋದ್ರ ಮೇಲೆ ಲೇಟ್ ಆಗುತ್ತೆ ನೋಡಿ ನಿಮಗೆ ಯಾರ ಮೇಲೆ ತತ್ತಿ ಹೊಡೆದು ಹಾಕಿದ್ರೆ ಲೇಟೇನು ವೆರೈಟಿ ಟೇಸ್ಟ್ ಮಾಡ್ಬೇಕು ಬೇರೆ ಬೇರೆ ಥರ ತಿನ್ಬೇಕು ಅನ್ನೋದಿಲ್ಲ ಒಂದು ರೆಗ್ಯುಲರ್ ರೊಟ್ಟಿ ಹೇಳಿದ್ರೆ ರೊಟ್ಟಿ ಮಾಡಿದ್ರೆ ಅದೊಟ್ಟಿ ಪಲ್ಯನೇ ತಿನ್ನಬೇಕು ದೋಸೆ ಮಾಡಿದ್ರೆ ಅದೊಟ್ಟಿ ಚಟ್ನಿನೇ ತಿನ್ನಬೇಕು ಏನು ಮಾಡ್ಕೊಳ್ಳಿ ಯಾವಲ್ಲವ ನೀನೇ ಮಾಡ್ಕೊ ಅಲ್ಲ ನನಗೆ ನೀನೇ ತಿನ್ನಿಸ್ಬೇಕು ನೋಡು ನಾನು ತಿನ್ನೋಕ್ಕಾಗಲ್ಲ ಹಾಂ ಓ ನನ್ನ ಫೇವ್ರೆಟ್ ಮೂಂಗ್ ದಾಲ್ ಹಾಕೋ ಇದನ್ನು ಹಾಕೋ ಸ್ವಲ್ಪ ಚಲೋ ಮಾಡಿ ನೋಡು ಅಷ್ಟು ಎಲ್ಲ ಕಲಿಯೋದಲ್ಲ ಸ್ವಲ್ಪ ಟೇಸ್ಟ್ ಮಾಡು ಬಿಡ ಕಿಚನ್ದಾಗ ಉಣಬಾರ್ದು ಕಿಚನ್ದಾಗ ಕೂತು ಉಣಬಾರ್ದು ಹ್ಞೂ ಅಡುಗೆ ಮಾಡ್ತೇವೆ ಉಣ್ಬಾರ್ದೇನು ಕಿಚನ್ದಾಗ ಕೂತು ಉಣಬಾರ್ದು ಕಿಚನಿಂದ ಹೊರಗೆ ತಂದು ಅವಮಾನ ಮಾಡ್ದಂಗೆ ಅದು ಇಂಜಿನ್ ಹೋದ್ಮೇಲೆ ಬೋಗಿ ಹಂಗೆ ಹೋಗ್ತಾ ಇರ್ಬೇಕು ಇಂಜಿನ್ ಫಸ್ಟ್ ಮುಂದೆ ಐತೆ ನೋಡ್ರಿ ನಮ್ಮ ಇಂಜಿನ್ ಅದರಿಂದ ಒಂದು ಬೋಗಿ ಇದರಿಂದ ಒಂದು ಬೋಗಿ ಲಾಸ್ಟ್ ಬೋಗಿ ನನ್ನಿಂದ ಬೋಗಿ ದೀಪಾನ ಸ್ವಲ್ಪ ದೂರ ಅದ ಹೌದಾ ನಿಂದ್ರಲ್ಲಿ 3 ಮಂದಿ ಫೋಟೋ ತೆಗಿತೀನಿ ಭಾರಿ ತೆಗಿತೀನಿ ಹಾಂ ನಿಂದ್ರ ಹೋಗು ಹ್ಞೂ ಏಯ್ ಇಲ್ಲಿ ತೆಗಿ ಏನಾಯ್ತು ಹಾಂ ನಿಂದ್ರ ಅಷ್ಟೇ ಓಕೆ ತೆಗಿಲ ಸರಿ ಪೊಟ್ಯಾಟೊ ಒಳಗೆ ಇಡ್ತೀನಿ ಯಾರಿಗಾಗತ್ತೆ ವಾಮಿಟ್ ಇದ್ರೊಳಗೆ ಎಲ್ಲರಿಗಾಗತ್ತೆ ವಾಮಿಟ್ ನಿನಗಾಗ ನಮ್ಮ ಆರೋಗ ನನಗೆ ಪ್ರೇಮುಗೆ ಆ್ಯಂಡ್ ನಮ್ಮ ತಂಗಿಗೆ ಆಗಲ್ಲ ಅರು ಅರು ಅರಿ ಓಕೆ ಅರು ಹೆಂಗಿರ್ಬೇಕು ಹಂಗೆ ಒಟ್ಟು ಓಡಾಡ್ತಿರ್ಬೇಕು ಅಂದ್ರೆ ಮಜಾ ಇರ್ಬೇಕು ಇವಾಗ ಊಟ ಮಾಡಿ ಸುಂಟ ದೋಸೆ ತಿಂದು ಮತ್ತೆ ಹಾಕಿಂತೀನಿ ಹಾಂ ಹಂಗೇನು ವಾಂತಿ ಬಂದಂಗೆ ಅನ್ನಿಸ್ತಂದ್ರೆ ಹೇಳ ತಗೊಂಡು ಕೂಡ್ಬೇಡ ಸರ್ ನಿದ್ದಿಗೆ ಜಾರಿ ಬಿಟ್ಟಾರ ಪೂರ ನಿದ್ದಿ ಯಾವಾಗ ಹೋಗಿ ನನಗೆ ಗೊತ್ತಿಲ್ಲ ಎರಡು ಕೈಲಿ ಹಿಡ್ಕೋಬೇಕು ಅವಂಗೆ ಇಲ್ಲ ಮಕ್ಕೊಂಡಿಲ್ಲ ಹಿಂಗೆ ಸುಮ್ಮನೆ ಹಿಂಗೆ ಹಾಕಿ ಮಜಾ ಮಾಡಬೇಕಂತ ಮಾಡಿದ್ದೆ ನಾನು ಚಿಲ್ ಮಾಡಬೇಕಿದ್ದು ನಾವು ಕಾರ್ನಾಗ ಬರಾಗ ವೆರೈಟಿ ಬುಕ್ಸ್ ಬಂದ ನೋಡಿ ಬರೀ ಸಣ್ಣ ಹುಡುಗರು ಬುಕ್ ಇದ್ದಂಗೆ ಅದಾವ ದೊಡ್ಡ ಸ್ಟೋರಿ ಬುಕ್ಸ್ ಬೇಕಾದ್ರೆ ಕನ್ನಡ ಬೇಕು ಇವು ಫುಲ್ ಎಲ್ಲ ಇಂಗ್ಲೀಷೇ ಕಾಣತ್ತಾವ ಕನ್ನಡ ಎಲ್ಲಿ ಕಾಣತ್ತಿಲ್ಲ ಕೇಳ್ಬೇಕು ನೋಡವ್ರಿ ಕನ್ನಡ ಬುಕ್ಸ್ ಅಂತ ಕೇಳ್ತೇನೆ ಕೇಳೋಣ ಕನ್ನಡ ಇಲ್ಲ ತಡಿ ಒಂದು ನಿಮಿಷ ಕೇಳ್ತೀನಿ
ಅಣ್ಣ ಕನ್ನಡ ಬುಕ್ಸ್ ಇಲ್ಲ ಮೇಲೆ ಕನ್ನಡ ಇಲ್ಲ ಅಂತ ಓನ್ಲಿ ಇಂಗ್ಲೀಷ್ ಮ್ಯಾಗ್ ಐತೆ ಕನ್ನಡ. ನಮ್ಗೆ ಜಾಸ್ತಿ ಅಡ್ಡಾಡೋಕ್ಕಾಗಲ್ಲ. ಪಿಯಾನೋ ಸೌಂಡ್ ಬರ್ತಾ ಓನ್ಲಿ ಇಲ್ಲಿ ಪರ್ಫೆಕ್ಟ್ ಬರೋರು ಅಷ್ಟೇ ಬಾರಿಸ್ಬೋದು. ನಾ ಬಾರಿಸ್ತೀನಿ. ಬಸ್ ಯಾಕೆ ಬೇಕು ಹೇಳಿ ಹಿಂಗೆ ಬರ್ತದೆ ಅಂಡರ್ಸ್ಟ್ಯಾಂಡ್ ಎದ್ದು ನೋಡಿ ಎದ್ ನೋಡ ಫುಲ್ ನಿಚ್ಚಳಾದ ಯಾರು ಯಾರು ನಿಚ್ಚಳಾದ ಫುಲ್ ನಿಚ್ಚಳ ಬಾ ಅವನು ಅವ್ರು ಹುಡುಕಾಡಕತ್ತಾರ ಎಲ್ಲಿ ಮಮ್ಮಿ ಪಪ್ಪ ಮಮ್ಮಿ ಇಲ್ಲ. ವೇರ್ ಇಸ್ ಮಮ್ಮಿ ಪಪ್ಪ ನಿಮ್ಮ ಮಮ್ಮಿ ಪಪ್ಪ ಇಲ್ಲ, ನಾವೇ ನಿಮ್ಮ ಮಮ್ಮಿ. ಹಾಂ ದೊಡ್ಡ ಪಪ್ಪ ದೊಡ್ಡ ಮಮ್ಮಿ ಬಂದಿರು. ಅವ್ರ ಮಮ್ಮಿ ಪಪ್ಪ ನಿಂದು ಒಟ್ಟ ಚಿಂತೆನೇ ಇಲ್ಲ, ಅವ್ರದ್ದು ಅವರೇ ಚಿಂತೆ ಮಾಡತ್ತಾರ. ನಿನ್ನ ನಮಗೆ ಕೊಟ್ಟು ಹೋದ್ರು. ಮಗನೇ ಕೊಟ್ಟು ಹೋದ್ರು. ಬಾ ನಮ್ಮ ಮನೆಗೆ ಕರ್ಕೊಂಡು ಹೋಗಿ. ನಾವು ಜುಡಿಯೋ ಒಳಗೆ ಶಾಪಿಂಗ್ ಬಂದೀನಿ ಅಂತ ಹೇಳಲ್ಲ, ಸೇಮ್ ಕ್ವಾಲಿಟಿನೇ ಇದ್ರೊಳಗೆ ಈ ಥರನೇ ಇರ್ತಾ ಅನ್ಸುತ್ತೆ ಬಟ್ಟೆ. ಮಾಲಾ ಇದು ಯಾವುದಪ್ಪ 3,000 ಹೋತೇನ ಬಾರಿ ತೋಳು ಹಿಂಗೆ ಫ್ಯಾಷನ್ ಅದು ಹಿಂಗೆ ಯಾವ ಥರ ಸೀಮೆ ವಿಶಾಲ್ ಮಾರ್ಟ್ ಒಳಗೆ ಹಿಂಗೆ ಇರ್ತಾವು 400-500 ರೂಪಾಯಿ. ಅದು ವಿಶಾಲ್ ಮಾರ್ಟ್, ಇದು ಝಾರಾ ಇಲ್ಲ ಸೇಮೇ ಇಲ್ಲ ಡಿಫ್ರೆಂಟ್ ನೋಡು, ಏನೋ ಪ್ರೀಮಿಯಂ ಫೀಲ್ ಕೊಡ್ತದೆ. ನಾ ಹಾಕೋತ್ನಲ್ಲ ಒಂದು ಸ್ವಲ್ಪ ಹಿಂಗೆ ಅನ್ಸುತ್ತೆ ಅಲ್ಲಾರ ಎಂತವ 1,500 ರೂಪಾಯಿ ಆಫರ್ ಏನಿಲ್ಲ ಇದಕ್ಕೆ? ಇಲ್ಲ ಅಷ್ಟೇ ಫಿಕ್ಸ್ ಆಫರ್ ಹಾಕಿಲ್ಲ. ಎಮ್ ಸೈಜ್ ನಂದೇ ಸೈಜ್ ಇದು. ಮತ್ತೆ ಯಾರು ಯಾರು ಬಟ್ಟೆ ಬಂದೈತೆ ನಂದು. ಯಪ್ಪ ತಂದೆ ಹುಡುಗಿಯರವು ಹುಡುಗ್ಯಾರ ಹುಡುಗಿಯರವು ಗೊತ್ತಾಗಲ್ಲ ನೋಡ್ರಿ ನಾವು ಆರಾಮ್ ಕರ್ಕೊಂಡು ಜಾತ್ರೆ ಬಂದೀನಿ. ಪವಾಡ ಬಸವೇಶ್ವರ ಜಾತ್ರೆ ನಡೆದೈತಿ ಇಲ್ಲಿ ಮಾಲಾಸ್ಪೇಷ ಒಳಗೆ. ಟೇರ್ ಕಾಣಾಗುತ್ತಿಲ್ಲ, ಅದಕ್ಕೆ ಇವ್ನು ಎತ್ಕೊಂಡು ಬಲೂನು ಮತ್ತು ಏನೇನು ಕೊಡಿಸ್ಬೇಕು. ಆರೋಗ ಏನೇನು ಬೇಕು ಮಗನೇ? ಆರೋ 2 ಪುಗ್ಗ ಕೊಡಿಸ್ತೀನಿ, ಒಂದು ಟ್ಯಾಕ್ಟ್ರಿ ಕೊಡಿಸ್ತೀನಿ ಅವಾಗ. ಮತ್ತು ಏನೇನು ಬೇಕು ನೋಡಿ. ಮತ್ತೇನೇನು ಬೇಕು ಪಾಪ? ಆರೋ ಟ್ರೂ ಮಾಡಿದ್ರೆ ಏನು ಮಾಡ್ಬೇಕು? ನೋಡ್ಬೇಕಪ್ಪ ಮತ್ತೆ ನಿನಗೆ. ಇವ್ರಿಗೆ ಎಲ್ಲಿ ಸಿಕ್ಕಿಲ್ಲ ಫೋಟೋ ತೊಗೊಳಕ್ಕೆ. ಇಲ್ಲೊಂದು ಕನ್ನೋಡಿತ್ತು, ಇಲ್ಲಿಗೆ ಬಂದರು. ಇಲ್ಲಿಗೆ ಬಂದು ಒಂದು ಫೋಟೋ ತೊಗೊಂಡ್ರು ಹೊಂಟ್ರು. ಎಲ್ಲಾರ್ದು ಅಂದಾದ್ರಿ ಒಂದೊಂದು ದಿಮಾಕ ಹೆಗ್ಲ ಮೇ ಹಾಕ್ಸ್ಕೊಂಬಂದ. ಸುಮ್ ಬರೋಕ್ಕಾಗಲ್ಲ, ಹೊತ್ಕೊಂಡು ಇವಾಗ ಸುಮ್ ಬರೋಕ್ಕಾಗಲ್ಲ. ಅಲ್ಲಿ ಒಳ್ಳೆ ನಾನು ತಲೆ ಇಟ್ಟಿಲ್ಲ ಕೂತ್ರವ ಇನ್ನ. ಅಯ್ಯೋ ತೆಗಿ ತಲೆ ತಿನ್ನಕತ್ತಾನ. ಆಡ್ಮರಿ ಹೇಗ ತಲೆ ತಿನ್ಕೊತ ಇನ್ನೇನು ಕುಡಿತಾ ಇದೆಯಾ? ಪದೇ ಪದೇ ಇಲ್ಲಿ ಹಿಡಿತ. ಈಗ ಹಿಂಗೆ ಕೂತಾನೆ, ಹಿಂಗೆ ಕುಂದಿರ್ತಾರಲ್ಲ. ಹೌದಾ? ಏನೋ ತಿನ್ನಕ್ಕೆ ಬಂದೀವಿ. ಇದನ್ನು ಆರೋ ಕೊಡೋದು ಆರೋ ಆ ಮಾಡಪ್ಪ. ಆರ್ಡ್ರ್ ಇಟ್ಟಾಡ. ಎಷ್ಟು ತೋಲಿ ಹೇಳಿದ್ರಾಗ ನಾನು ಕೋಕು ಒಂದು 4 ಬರ್ಗರ್ 5 ಬರ್ಗರ್ ಇವರೆಲ್ಲರೂ ಅಲ್ಲಿ ಕೂತಿದ್ರು. ಎಬಿ ಸಿ ಕರ್ಸ್ಕೊಂಬತ್ತೀನಿ ನೋಡಿ. ಇಲ್ಲಿ ಕುಡ್ದಿವ ಒಂಥರ ಹೈಟ್, ಒಂಥರ ಇದ್ರ ಫೀಲ್ ಕೊಡುತ್ತೆ, ಕೌಂಟ್ರ್ ಫೀಲ್. ಫಸ್ಟ್ ಬೋಡಿಗೆ ಒಂದ ಮಾಡ್ಬಿಟ್ಟ ಹಂಗೆ ಕೊಡು. ಇಲ್ಲಿ ಕೊಡು. ಫಸ್ಟಲ್ಲಿ ಒಂದು ಕಾಲಿಡು. ಹಾಂ ಸಾವಕಾಶ. ಇಷ್ಟೊತ್ತರ ಅಲ್ಲಿ ಕಾಯ್ಕೋತ ಕೂತ ಬರಲಿಲ್ಲ ಈಗ. ಹಾಂ ಈಗ ಒಮ್ಮೆ ಕಡೆ ಬಂದಿನಿ ಕೊಟ್ಟ. ಹೆಂಗೈತೆ ಫೀಲ್? ಇಲ್ಲ
ಚಲೋ ಅನ್ಸುತ್ತಿಲ್ಲ ಈಗ ನೋಡಿ ಅಡ್ಡ ಕುಂದ್ರಾಗುತ್ತ ಈ ಮೂಲಿಗೆ ಕುಂದ್ರಬೇಡ ಮೂಲ್ ಚುಚ್ಚುತ್ತ ಅಲ್ಲಿ ಕುಂದ್ರ ಮೂಲ್ ಹೊಟ್ಟಿಗೆ ಚುಚ್ಚುತ್ತ ಹಾಂ ಚಿಕನ್ ಬರ್ಗರ್ ವೆಜ್ ವೆಜ್ ಆರೋಗ್ಯ ತಂದೆ ಇಲ್ಲಲ್ಲ ಯಾವ್ದು ಅದ ಟ್ರೈ ಮಾಡ್ತೀಯಾ ನೋಡು ಈಗ ಗೊಂಬೆ ಬೇಕಂತಿದ್ರೊಳಗೆ ಅದು ಬಾಲ್ ವಾಪಸ್ ಬರ್ತಾವೆ ಹೋಗಿದ್ರು ಇದ್ರಂಗಿಲ್ಲ ಹೋಗಿದ್ರೆ ಇಮಿಡಿಯೇಟ್ಲಿ ಒಳಗೆ ಕುಡಿದು ಬರ್ತಾವೆ ಏಯ್ ಅದು ಏನೈತೆ ಅನ್ನೋದು ಗೊತ್ತಾಗೋದು ಅಷ್ಟ ಹೊಡೆದು ಕೈ ಬಿಟ್ಕೊಳೋದು ಸರಿ ಹುಡುಗ ಈಗ ಬಿಟ್ಕೊಳುತ್ತೆ ಈಗ ಬಿಟ್ಬಿಡುತ್ತೆ ಅದು ವೇಟ್ ಮಾಡ್ತಲ್ಲ ವೇಟ್ ಇದ್ದರೆ ಹಿಂಗೆ ಬಿಟ್ಬಿಡ್ತಿರೋದು ಗಟ್ಟಿ ಹಿಡ್ಕೊಳ್ಳಲ್ಲ ಎಲ್ಲ ಸ್ಕ್ಯಾಮ್ ಅದು ಏನಿದೆ ಇದು ಇಲ್ಲ ಇದ್ರೊಳಗೆ ನಾವು ಫ್ರಂಟ್ ಸೈಡ್ ಗೇಟಿಗೆ ಬಂದಿವಿ ಆಲ್ಮೋಸ್ಟ್ ನಾವು ಯಾವಾಗಲೂ ಬ್ಯಾಕಿಂದ ಎಂಟ್ರ್ ಆಗ್ತಿದ್ವಿ ಬಟ್ ಇವತ್ತು ಫಸ್ಟ್ ಟೈಮ್ ಅನ್ನೋಕೆ ಇದಕ್ಕಿಂತ ಮುಂಚೆ ಬಂದಿರ್ಬೋದು ಫ್ರಂಟ್ ಗೇಟಿಂದ ಕ್ರಿಸ್ಮಸ್ ಇಲ್ಲಿ ಏನೇನು ನಡೆದೈತಿ ಇಲ್ಲಿ ಬಂದಿದ್ದೀವಿ ಎಲ್ಲ ಸೂಪರ್ ಕಾರ್ ಫಿಲ್ ಅದ ನೋಡ್ರಿ ಎಲ್ಲ ಅಲ್ಲ ಒಂದೆರಡು ಅದಾವ ಈಗ ನಾ ಹೇಳಾಕತ್ತೀನಿ ಇಲ್ಲೈತಿ ದಾರಿ ಈ ಕಡೆ ಐತಿ ಅಂತಂದ್ರೆ ಇಲ್ಲ ಹಾಂ ನೀನು ಆ ಕಡೆ ಒಳ್ಳೆ ರೌಂಡ್ ನೋಡಿ ಬಂದಿಲ್ಲ ಈಗ ಹ್ಞೂ ಹೇಮಾ ನೀನೇ ಹೇಳ ಈಗ ಈಗ ಅಲ್ಲಿ ದೀಪ ಬಂದು ನೋಡು ನಾನು ನೀವು ಸಲ ನಿಂತೀವಲ್ಲಿ ನಾವು ಹೊರಗೆ ಹೊಂಟಿವೇನ ನೀವು ಬರ್ರಿ ನೋಡವ ಹೆಂಗೆ ಬಳಸ್ತಾನ ಮಾತು ಹಿಂಗೆ ದಾರಿ ತುಂಬ ಕೇಳಿದ್ರೆ ಹಿಂಗೆ ಹೋಗ್ಯಾನ ಆಮೇಲೆ ರೌಂಡ್ ನೋಡಿ ಒಳ್ಳೆ ಇಲ್ಲೇ ಬಂದಾನ ನಮ್ಗೆ ಹೇಳ್ತಾನೆ ಎಳ್ನೀರು ಕುಡಿ ಇಲ್ಲೇ ಸೈಡಿಗೆ ಆಗಪ್ಪ ಎಳ್ನೀರು ಮುಂದೆ ಅದು ಇಲ್ಲೇ ಹಚ್ಚಬಿಟ್ಟು ಭಾಳ ದಿನ ಆಗಿತ್ತು ಏ ಕುಡಿ ಒಂದ್ರೊಳಗೆ 2 ಸ್ಟಾ ಹಾಕೊಂಡು ಕುಡಿ ತಗೋ ನಿನ್ ಸ್ಟಾ ತಗೋ ಅಂದ್ರೆ ಎಸ್ ನಾವೆಲ್ಲ ಅಡ್ಡಾಡಿ ಈಗ ಬಂದ್ವಿ ನಾಳೆಗೆ ನಮ್ಮ ತಂಗಿಗೆ ಬರ್ತಾಳೆ ಮನೆಗೆ ಇವತ್ತು ಅಲ್ಲೇ ಅದ ಇವತ್ತು ನಮಗೆ ಅಡುಗೆ ಏನು ಮಾಡ್ಕೊಳಗುತ್ತೆ ಲೈಟಾಗಿರಲಿ ಅಂತ ಹೇಳ್ಕೊಂಡು ಚಪಾತಿ ಅಲ್ಲ ಚಪಾತಿಕ್ಕಿನ್ನ ಒಂದು ಹೆಜ್ಜೆ ಮುಂದೆ ಎಗ್ ರೋಲ್ ಮಾಡ್ಕೊಳಕತ್ತೀವಿ ಇವತ್ತು ಚಪಾತಿ ಮಾಡಿಕೊಂಡು ಇದು ಚಪಾತಿ ಏನೈತಿ ಭಾಳ ಪದ್ರ ಮಾಡಾಕತ್ತೀವಿ ಹಗಲೇ ಮುಗಲೇ ಮಡ್ಸೋದು ಮಾಡಾಕತ್ತೀವಿ ಗುಂಡಾಗಲ್ಲ ಶೇಪ್ ಹೆಂಗಂದ್ರೆ ಬಿಡೋ ನಡಿತೈತಿ ಒಟ್ಟು ಚಪಾತಿ ಮಾಡು ಒಂದು 4 ಚಪಾತಿ ಮಾಡಿ ಎಗ್ ರೋಲ್ ಮಾಡಿಕೊಂಡು ಲೈಟ್ ಆಗಿರ್ಲಿ ಅಂತೇಳಿ ಒಟ್ಟಿಗೆ ಇಷ್ಟೆಲ್ಲ ಚಪಾತಿ ಮಾಡಿ ಹೆಲ್ಪ್ ಮಾಡಿಲ್ಲ ಈಗ ಲಾಸ್ಟ್ ಚಪಾತಿ ಯಾವ್ದು ಗೊತ್ತೇನು ಇದು ಸಕ್ರೆ ಚಪಾತಿ ಅಂತ ಎಣ್ಣೆ ಹಾಕಿಲ್ಲ ಸುಮ್ಮನೆ ತುಪ್ಪ ಹಾಕ್ಲಿ ಹೌದು ಈಗ ಓಪನ್ ಮಾಡಿ ಇದ್ರಲ್ಲೇನಾ ಇಲ್ಲಕ್ಕೆ ಇದು ಮಾಡಿದ್ರೆ ಸುರಿ ಹಿಂಗೆ ಮತ್ತೆ ಯಾವುದು ತುಪ್ಪ ಇದು ಸಕ್ರೆ ಚಪಾತಿ ಸಣ್ಣವ್ರ ಜೊತೆ ತಿಂತಿದ್ವಿ ಮನೆ ಮಾಡಿಕೊಡ್ತಿದ್ರು ಈಗ ನೆನಪು ನೋಡಿ ಒಂಥರ ಹೋಳಿಗೆ ಸಾಕು ನಾನು ಇದು ಮಾಡೋದು ಎಷ್ಟು ಸತಿ ಹೊಡಿಲಿ ಎಷ್ಟು 4 ಮಾಡ್ತೀವಿ 3 ಹೊಡಿ 3 ಹಾಂ ನೋಡ ಸಲತ್ತಿಲ್ಲ ಸಲ್ತಾ ಸಾಕು ಉಳ್ಳಾಗಡ್ಡಿ ಟೊಮೆಟೊ ಹಾಕ್ತೀವಲ್ಲ 3 ಹಾಕಿ ಫಸ್ಟ್ ಇದು ಮಾಡ್ತೀಯ ನೋಡು ಮತ್ತೆ ಎಲ್ಲ ಹಾಕಿಂದ ಗುಂಡಿಗೆ ಬೀಟ್ ಮಾಡ್ಬೇಕಲ್ಲ ಉಳ್ಳಾಗಡ್ಡಿ ಜಾಸ್ತಿ ಹಾಕೋಬೇಕು ಯಾಕಂದ್ರೆ ಸ್ವಲ್ಪ ಕೋಲ್ಡ್ ಆಗಲಿ ಚಪಾತಿನೂ ಹೀಟ ತತ್ತಿನೂ ಹೀಟ ಅದು ಸಂಬಂಧ ಅಂತೇಳಿ ಚಪಾತಿ ತತ್ತಿ 2 ಹೀಟ್ ಹಾಕೋದು ಒಂದು ಟೊಮಾಟೊ ಕೆಂಪು ಟೊಮಾಟೊ ಇದು ನಾವು ಎಲ್ಲ ವೆಜಿಟೇಬಲ್ಸ್ ಇಲ್ಲ ಅಂತ ಹಾಕೋತೀವಿ ಇಲ್ಲಾಂದ್ರೆ ಪ್ಲೇನಾಗಿ ಜಸ್ಟ್ ಉಪ್ಪು ಹಾಕಿ ಹಾಕ್ಬೋದು ನೋ ಪ್ರಾಬ್ಲಮ್ ನಮ್ಗೆ ಸ್ವಲ್ಪ ಹೆವಿ ಲೋಡೆಡ್ ಇರಲಿ ಉಪ್ಪು ಖಾರ ಎಲ್ಲ ಹಾಕೊಳ್ಳೋಣ ಒಂದು ಸ್ಪೂನ್ ಸಾಕಲ್ಲ ಸಾಕು
ಏನು ಜಾಸ್ತಿ ಆಗುತ್ತೆ ಬೇಡ ಬೇಡ ನಮ್ಗೇನು ಖಾರ ಇರ್ಲಿಕ್ಕೆ ನಡೀತದೆ. ಯಾವ್ದಾರು ಮಸಾಲೆ ತೊಗೊಂಬ. ಯಾವ್ದಾರ ಮಸಾಲ ಇದ್ರಾಗದ ಯಾವ್ದು ಅರ್ಧಂಬರ್ಧ ಕಟ್ಟಾಗಿತ್ತು. ಚಿಕನ್ ಮಸಾಲ ಚಿಕನ್ ಮಸಾಲೆ ಬೇಡ ಬೇಡ ಕಲಿಸ್ಲೇನು? ನಾನು ಬೀಟ್ ಮಾಡ್ತೀನಿ. ನಾನು ಪರ್ಫೆಕ್ಟ್ ಬೀಟ್ ಮಾಡಕ್ಕೆ ಬರಲಿ ನಿಮಗೆ. ಹಾಂ ಹೊಡೆದು ಬರ್ತು. ರೆಡಿಯಾ? ರೆಡಿ. ಹಂಚು ರೆಡಿ ಕಾದೈತಿ. ಬೇಡ ನಾನ್ ಸ್ಟಿಕ್ ಐತಲ್ಲ ತಗೋ. ಏನೋ ಬಿತ್ ಮಾಡೋದ್ರೊಳಗೆ ಚಪಾತಿ ತುಣ ಕೇಳೋದು. ಇದ್ರ ಮೇಲೆ ಸೀದಾ ಇದನ್ನ ಇಳಿಸು. ಫ್ಲಾಟ್ ಆಗಿತ್ತು ಹೋಗ್ಬಿಟ್ಟು ನೋಡಿ ಚಪಾತಿ. ನಿನಗೆ ಬೇಕು? ನನಗೆ ಬೇಕು. ಚಾಕುಲ ರೋಲ್ ಮಾಡೋದೇನೆ ಸುಡಾಗ್ತೈತೆ. ಮತ್ತು ಏನು ಮಾಡ್ತೀನಿ? ಒಂದು ಎಗ್ ರೋಲ್ ರೆಡಿ. ನಮ್ಮ ಎಗ್ ರೋಲ್ ಅಂತೂ ರೆಡಿ. 4 ಅಷ್ಟು ಒಮ್ಮೆ ಮಾಡ್ತೀಯಾ? ಸುಡಾಗುತ್ತಲ್ಲ ಅದಕ್ಕೆ. ರೆಡಿ. ಶ್ಯಾಂಕ್ ಫಸ್ಟ್ ಕ್ಲಾಸ್. ಹಂಗೆ ತಿಂತಾ ಇರೋದು. ನಾನು ನಾಚನ್ ಕೂತ್ಕೊಡ್ತೀನಿ ಅಷ್ಟೇ. ಹಿಂದಕ್ಕೆ ಸರಿ ಸ್ವಲ್ಪ ಓಹೋ ಬರೆಗ ಆರಾಮಂತ ತಿನ್. ಓಕೆ, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದೊಳಗೆ. ಎಲ್ರಿಗೂ ಬಾಯ್ ಬಾಯ್ ಬಾಯ್.